ಅಕ್ಕ ಮಹಾದೇವಿಯವರ ವಚನ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಇರಬೇಕು. ಕೋಪ ಮಾಡಿಕೊಳ್ಳೋದು ಯಾವುದು? ಕಾನ್ಷಿಯಸ್ ಮೈಂಡ್. ಕೋಪ ಅರ್ಥವಾಗದೇ ಇರತಕ್ಕಂಥ ಮನಸ್ಸು ಯಾವುದು? ಸಬ್ಕಾನ್ಷಿಯಸ್ ಮೈಂಡ್. ಅದು ಒಳಮನಸ್ಸು, ಸುಪ್ತ ಮನಸ್ಸು. ಸುಪ್ತ ಮನಸ್ಸಿದೆಯಲ್ಲ, ಅದಕ್ಕೆ ಕೋಪ ಗೊತ್ತಾಗಲ್ಲ. ಕೋಪ ಗೊತ್ತಾಗುವುದು ಹೊರಮನಸ್ಸಿಗೆ. ಕೋಪ ಮಾಡಿಕೊಳ್ಳುವುದು ಧ್ವನಿಯಿಂದ, ಕಣ್ಣುಗಳಿಂದ, ಮಾತಿನಿಂದ. ಮಾತಿನಿಂದ ಸಿಟ್ಟು ವ್ಯಕ್ತ ಮಾಡ್ತೀವಿ, ಕೈಗಳಿಂದ, ಕಾಲುಗಳಿಂದ, ಆ್ಯಕ್ಷನಿಂದ ಸಿಟ್ಟನ್ನು, ಕೋಪವನ್ನು ವ್ಯಕ್ತ ಮಾಡ್ತೀವಿ. ಆದರೆ ಈ ಆ್ಯಕ್ಷನ್ ಇದೆಯಲ್ಲ, ಇದು ಒಳಮನಸ್ಸಿದೆಯಲ್ಲ, ಅಂದರೆ ಸುಪ್ತ ಮನಸ್ಸು, ಅದಕ್ಕೆ ಈ ನೆಗೆಟಿವಿಟಿ ಗೊತ್ತಾಗುವುದಿಲ್ಲ. ನಮ್ಮ ಒಳಮನಸ್ಸು ಭಾವ ತೀವ್ರತೆ, ಭಾವಾವೇಗ, ಬೆರಗು, ಆಶ್ಚರ್ಯ ಎಂತಹ ಸುಖ ದುಃಖಗಳನ್ನು ಅನುಭವಿಸುತ್ತೆ. ಅದಕ್ಕೆ ಗೊತ್ತಾಗತ್ತೆ. ಅಂದ್ರೇನು? ಪಾಸಿಟಿವಿಟಿ ಒಳ ಮನಸ್ಸಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಮನಸ್ಸು ಮತ್ತು ನಮ್ಮ ಪಂಚೇಂದ್ರಿಯಗಳ ಸಂಬಂಧಗಳನ್ನು ತಿಳಿದುಕೊಳ್ಳೋಣ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈಗ ನಿನ್ನೆ ಹೊರಮನಸ್ಸು ಮತ್ತು ಒಳಮನಸ್ಸು ಇವುಗಳ ಸ್ವರೂಪವನ್ನು ಒಂದು ಸ್ವಲ್ಪ ಪ್ರಾಥಮಿಕವಾಗಿ ಪರಿಚಯ ಮಾಡಿಕೊಂಡಿದ್ವು. ಇವತ್ತು ಈ ಹೊರಮನಸ್ಸು ಮತ್ತು ಒಳಮನಸ್ಸು ಇವುಗಳಿಗೆ ಪಂಚೇಂದ್ರಿಯಗಳ ಸಂಬಂಧಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ನಮ್ಮ ಕಣ್ಣು ನೋಡುತ್ತಪ್ಪ ಅಲ್ವಾ? ಕಣ್ಣಿಗೆ ನೋಡುವ ಶಕ್ತಿ ಇದೆ, ಅದು ಗ್ರಹಿಸುತ್ತೆ. ಗ್ರಹಿಸಿದ್ದು ಮೆಸೇಜ್ ಎಲ್ಲಿಗೋಗುತ್ತೆ? ಮನಸ್ಸಿಗೆ ಹೋಗುತ್ತೆ. ಈ ಕಣ್ಣಿಂದ ಮನಸ್ಸಿಗೆ ಹೋಗುವ ಮೆಸೇಜ್ ಏನಿದೆಯಲ್ಲ, ಆ ಕಣ್ಣಿನಿಂದ ಮನಸ್ಸು ಸ್ವತಃ ಇದೇ ಗ್ರಹಿಸುತ್ತೆ. ಮನಸ್ಸೇ ಗ್ರಹಿಸೋದು ಕಣ್ಣಿನ ಮೂಲಕ. ಕಣ್ಣಿಗೆ ನೋಡುವ ಶಕ್ತಿ ಇರ್ಬೋದು, ಅದೇನು ರೆಟಿನ, ಏನೇನೋ ಕಾರ್ನಿಯ ಎಲ್ಲ ಹೇಳ್ತಾರಲ್ವಾ, ಅವಕ್ಕೆ ನೋಡುವ ಶಕ್ತಿ ಇದೆ. ಈಗ ಕನ್ನಡಿ ಹೇಗೆ ಎಲ್ಲವನ್ನೂ ತೋರಿಸುತ್ತೆ, ಹಾಗೆ. ಆದರೆ ಕನ್ನಡಿ ನಿರ್ಜೀವ. ಕಣ್ಣು ತಾನು ರೆಪ್ಪೆ ಬಡಿಯುತ್ತೆ, ನೋಡುತ್ತೆ, ಎಲ್ಲ ಮಾಡುತ್ತೆ. ಇದೆಲ್ಲ ಗ್ರಹಿಸಿದಾಗ ನಮಗೆ ಅರಿವಿಗೆ ಬರುತ್ತದೆ. ಯಾವುದರಿಂದ? ಮನಸ್ಸಿಗೆ ಬರೋದು. ಮನಸ್ಸೇ ಅದನ್ನು ಗ್ರಹಿಸೋದು. ಕೇವಲ ಕಣ್ಣೇ ಗ್ರಹಿಸಲ್ಲ. ಕಣ್ಣೇನಿದೆ, ಕಣ್ಣು ಕ್ಯಾಮ್ರಾ ಕೆಲಸವನ್ನು ಮಾಡುತ್ತೆ. ಕ್ಯಾಮ್ರಾ ನಿರ್ಜೀವ, ಆದರೆ ನಮ್ಮ ಕಣ್ಣು ಜೀವ. ಬೇಕಾದರೆ ಕಣ್ಣು ಮುಚ್ಕೋಬೋದು. ಕ್ಯಾಮ್ರಾದನ್ನು ನಾವು ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ಬರೀ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡ್ದಂಗೆ ಕಣ್ಣು ಮುಚ್ಕೊಳ್ಳೋದು ಅಷ್ಟೇ ಅಲ್ಲ, ಕಣ್ಣುಗಳೇನಿದೆಯಲ್ಲ, ಇಡೀ ಹೊರ ಜಗತ್ತೆಲ್ಲವನ್ನು ನೋಡಿ ಗ್ರಹಿಸಿ ಆನಂದಿಸೋದು ಕಣ್ಣು. ಈ ಕಣ್ಣು ಏನು ಗ್ರಹಿಸ್ತದಲ್ಲ, ಅದು ಗ್ರಹಿಸುವ ಸಂದೇಶ ಎಲ್ಲಿಗೆ ಹೋಗುತ್ತೆ? ಮನಸ್ಸಿಗೆ ಹೋಗುತ್ತೆ. ಸ್ವತಃ ಕಣ್ಣೇ ಆನಂದ ಪಡಲ್ಲ. ಕಣ್ಣೇ ಆನಂದ ಪಡುತ್ತಾ? ಈಗ ನಾಲಿಗೆ ತಿನ್ನುತ್ತಪ್ಪ, ನಾಲಿಗೆ ತಿಂದ ಆನಂದ ಪಡುತ್ತೆ. ನಾಲಿಗೆ ಏನೋ ರುಚಿಯನ್ನು ನೋಡುತ್ತೆ. ಕಣ್ಣು ಕೂಡ ನೋಡುವುದರಿಂದ ಈಗ ಹಸರನ್ನು ನಾವು ನೋಡ್ತಾ ಇದ್ದೀವಿ ತಿಟ್ಕೊಂಡಾಗ ಆ ಕಣ್ಣಿಗೆ ಒಂದು ರೀತಿಯಲ್ಲಿ ಉಲ್ಲಾಸ, ಸಂತೋಷ ಆಗುತ್ತೆ. ಆ ಉಲ್ಲಾಸ, ಸಂತೋಷವನ್ನು ಗ್ರಹಿಸೋದು ಯಾವುದು? ನಮ್ಮ ಮನಸ್ಸು. ಮನಸ್ಸು ಹೊರ ಜಗತ್ತನ್ನು ಕಣ್ಣಿನ ಮೂಲಕ ಗ್ರಹಿಸುತ್ತೆ. ಅಂದ್ರೇನು? ಸ್ವತಃ ಕಣ್ಣೇ ಆನಂದಿಸಲ್ಲ. ಆನಂದಿಸೋದು ಯಾವುದು? ನಮ್ಮ ಮನಸ್ಸು, ನಾವು. ನಮ್ಮ ಮನಸ್ಸು ಅಂದ್ರೇನು? ಸ್ವತಃ ನಾವೇ ಜೀವ. ನಮ್ಮ ಹೃದಯದಲ್ಲಿ ಏನು ಹೃದಯ ಬಡಿತದಲ್ಲ, ಈಗ ಹೃದಯ ಬಡಿಯುತ್ತೆ, ಹೃದಯ ಬಡಿಯುತ್ತೆ. ಹೃದಯ ಆನಂದಿಸುತ್ತಾ? ಅನುಭವಿಸುತ್ತೆ. ಈಗ ಹೇಗೆ ಹೃದಯ ಅನುಭವಿಸೋದು, ಆನಂದಿಸೋದು ಹೇಗೆ ಅಂದರೆ, ಈಗ ತಾಯಿ ಕೆಲಸಕ್ಕೆ ಹೋಗಿರ್ತಾರೆ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಮಗುವನ್ನು ಮನೇಲಿ ಬಿಟ್ಟೋಗಿರ್ತಾರೆ. ಆ ತಾಯಿನ, ಆ ಮಗುನ ತಂದೆ ಮತ್ತು ತಾಯಿ ಕೆಲಸಕ್ಕೆ ಹೋಗಿರ್ತಾರೆ, ಮನೇಲಿ ಬಿಟ್ಟೋಗಿರ್ತಾರೆ. ಹಿರಿಯರೋ ಯಾರೋ ನೋಡ್ಕೋತಾ ಇರ್ತಾರೆ. ಹೊರಗೆ ಬಹಳ ದಣದಿರ್ತಾರೆ, ಸಾಕಾಗಿರ್ತದೆ. ಆದರೂ ಬಂದವರು ನನ್ನ ಮಗುವನ್ನು ನಾವು ಯಾವಾಗ ನೋಡ್ತೇವೆ? ಆ ಮಗುವಿನ ಮುಖವನ್ನು, ಮಗು ಕ್ಷೇಮವಾಗಿರೋದನ್ನು ಯಾವಾಗ ನೋಡ್ತೇನೆ?
ಮಗುವು ಬೇಕು ಬೇಡಗಳನ್ನು ಯಾವಾಗ ನಾನು ಪೂರೈಸ್ತೇನೆ ಅಂದ್ಕೊಂಡೇ ತಂದೆ ತಾಯಿಗಳು ಬರ್ತಾರೆ. ಆ ಮಗು ನೋಡ್ತಿದ್ದಂಗೆ ಬಾಚಿ ಅಪ್ಕೋತಾರೆ, ತಪ್ಕೋತಾರೆ. ಆ ಅಪ್ಕೊಂಡದ್ದು ಕೈಗಳು, ಸ್ನೇಹ, ಆ ನೋಡಿದ್ದು ಕಣ್ಣು, ಅನುಭವಿಸೋದು ಹೃದಯ ಮತ್ತು ಮನಸ್ಸು ಎರಡೂ. ಆ ಅನುಭವಿಸುವ ಆನಂದ ಇದೆಯಲ್ಲ, ಹೃದಯವೂ ಆನಂದಿಸ್ತದೆ, ಮನಸ್ಸು ಆನಂದಿಸ್ತದೆ. ಇವೆಲ್ಲ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಪಂಚೇಂದ್ರಿಯಗಳು ಆ ಮಗುವಿನ ಜೊತೆ ಸಂವಾದ ಮಾಡೋಕ್ಕೆ ಸಹಕರಿಸ್ತವೆ. ಸ್ವತಃ ಕಣ್ಣೇ ಆನಂದವನ್ನು ಅನುಭವಿಸಲ್ಲ. ಕಣ್ಣಿನ ಮೂಲಕ ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಜೀವ, ನಮ್ಮ ಹೃದಯ ಆನಂದವನ್ನು ಅನುಭವಿಸ್ತವೆ. ಇದೆಲ್ಲ ಯಾಕೆ ವಿವರಿಸ್ತಾ ಇದ್ದೀನಿ ಅಂತ ಗೊತ್ತಾಗುತ್ತಾ ಈಗ ನಿಮಗೆ? ಕಣ್ಣಿನ ವಿಚಾರವನ್ನು ಹೇಳಿದೆ, ಮನಸ್ಸಿನ ಸಂಬಂಧವನ್ನು ಹೇಳಿದೆ, ಹೃದಯದ ಸಂಬಂಧವನ್ನು ಹೇಳಿದೆ, ತಾಯಿ ಮತ್ತು ಮಗುವಿನ ಮಮತೆ ವಾತ್ಸಲ್ಯ ಸಂಬಂಧನ ವಿವರಿಸ್ತೆ. ಈಗ ತಂದೆ ತಾಯಿ ಮತ್ತು ಮಗುವಿನ ಸಂಬಂಧ, ಮಮತೆ ವಾತ್ಸಲ್ಯ ಪ್ರೀತಿ ಇದೆಯಲ್ಲ, ಅದು ಹೃದಯದ್ದು ಹೌದು, ಮನಸ್ಸಿಂದು ಹೌದು, ಕಣ್ಣಿನದು ಹೌದು, ನಮ್ಮ ಸರ್ವೇಂದ್ರಿಯಗಳದು ಹೌದು. ಅಂದ್ರೇನು? ನಮ್ಮ ಮನಸ್ಸು ಇಡೀ ಶರೀರದ ಸಮಗ್ರ ಚಟುವಟಿಕೆಗಳನ್ನು ಅದು ಗಮನಿಸುತ್ತೆ ಮತ್ತು ಅನುಭವಿಸುತ್ತೆ. ಇಷ್ಟೆಲ್ಲ ಕೆಲಸ ಮಾಡೋ ಮನಸ್ಸನ್ನು ನಾನು ಧ್ಯಾನ ಮಾಡುವಾಗ ನೀನೇನು ಮಾಡಬೇಡ ಅಂತ ನಾವು ಮನಸ್ಸು ಹೇಳೋದು ಹೆಂಗೆ ಸರಿ ಏನ್ರಿ? ಅಲ್ವಾ? ಮನಸ್ಸಿಗೆ ಏನೇನು ಶಕ್ತಿ ಇದೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಬೇಕಲ್ವಾ, ವಿಚಾರ ಮಾಡಬೇಕಲ್ವಾ. ಮತ್ತು ಮನಸ್ಸು ಹೆಂಗೆ, ಈಗ ತಾಯಿ ಮಗುವನ್ನು ನೋಡ್ಬಿಟ್ಟು ಸುಮ್ಮನೆ ಇರೋಂದ್ರೆ ಹೆಂಗೆ ಸಾಧ್ಯ? ಆ ಮಗುವನ್ನು ಒಪ್ಕೋತಾರೆ, ಮುದ್ದಾಡ್ತಾರೆ, ಆ ಮಗುವಿಗೆ ಏನು ಬೇಕು ಏನಿಲ್ಲ ಅದನ್ನು ಪೂರೈಕೆ ಮಾಡ್ತಾರೆ. ಮಾಡಬೇಡ ಅಂದರೆ ನೋಡ್ಬಿಟ್ಟು ಸುಮ್ಮನೆ ಇರು ಅಂದರೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಮಗುನೂ ಅಷ್ಟೇ, ತಾಯಿ ತಂದೆ ನೋಡ್ಬಿಟ್ಟು ನೀನು ಅಲ್ಲೇ ಕೂತಿರು ಅಂದರೆ ಸಾಧ್ಯನೇ ಇಲ್ಲ. ಮಗು ಓಡ್ಬಂದು ಅಪ್ಪ ಅಮ್ಮನ ಒಪ್ಕೊಂಡ್ಬಿಡುತ್ತೆ. ಗೊತ್ತಾಯ್ತರಲ್ಲ? ಹಾಗೆ ನಮ್ಮ ಮನಸ್ಸು ಮತ್ತು ಪಂಚೇಂದ್ರಿಯಗಳ ಸಂಬಂಧ, ನಮ್ಮ ಮನಸ್ಸು ಮತ್ತು ನಮ್ಮ ಶರೀರದ ಸಂಬಂಧ, ಇಡೀ ನಮ್ಮ ಅಂತರಂಗ ಬಹಿರಂಗದ ಸಂಬಂಧಗಳು ಮನಸ್ಸು, ಹೃದಯ, ಇಂದ್ರಿಯಗಳನ್ನು ಪರಸ್ಪರ ಪೂರಕವಾಗಿ ಇದ್ದಾವೆ. ಮತ್ತು ಈ ಎಲ್ಲವನ್ನು ಸಮಗ್ರವಾದ ನಿರ್ವಹಣೆಯನ್ನು ನಮ್ಮ ಮನಸ್ಸು ನಡೆಸಬೇಕಾಗಿದೆ. ನಾನು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತೀನಿ ಕಣ್ಣು ಮುಚ್ಚಿಕೊಂಡು, ನೀನೇನು ಮಾಡಬೇಡ ಇದ್ದೆಲ್ಲ ಇರು ಅಂತ ನಾವು ಮನಸ್ಸಿಗೆ ಬ್ಲೇಮ್ ಮಾಡೋದು, ಕಂಪೆಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಮನಸ್ಸು, ಒಳಮನಸ್ಸು ಮತ್ತು ಹೊರಮನಸ್ಸು, ನಮ್ಮ ಪಂಚೇಂದ್ರಿಯಗಳು ಮತ್ತು ಇವುಗಳ ಸಂಬಂಧನ ವಿವರಿಸಲಿಕ್ಕೆ ಇಷ್ಟೆಲ್ಲ ನಾನು ಒಂದು ಸ್ವಲ್ಪ ಪೀಠಿಕೆಯನ್ನು ನಿಮಗೆ ಹಾಕಿದಾಯಿತು. ನಮ್ಮ ಹೊರಮನಸ್ಸು ಮತ್ತು ಒಳಮನಸ್ಸು ಇವುಗಳಿಗೂ ನಮ್ಮ ಪಂಚೇಂದ್ರಿಯಕ್ಕೂ ಬಹಿರೇಂದ್ರಿಯಗಳಿಗೂ ಇರುವ ಸಂಬಂಧಗಳೇನು, ಸ್ವರೂಪಗಳೇನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಹೊರಮನಸ್ಸು ಅಂದ್ರೇನು? ಇದನ್ನು ಜಾಗೃತ ಮನಸ್ಸು, ಹೊರಮನಸ್ಸು ಅಂದಾಗ ಇದೆಲ್ಲವನ್ನು ಕಣ್ಣಿನ ಮೂಲಕ, ಕಿವಿಯ ಮೂಲಕ ಬಹಿರ್ಜಗತ್ತನ್ನು ನಮ್ಮ ಮನಸ್ಸು ಗ್ರಹಿಸ್ತಾ ಇದೆ. ಒಳಮನಸ್ಸೇನದಲ್ಲ, ಅದು ಅಂತರಂಗ ಜಗತ್ತನ್ನು ಗಮನಿಸ್ತದೆ. ಅಷ್ಟೇ ಅಲ್ಲದೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ಏನೇನು ಮಾಹಿತಿಗಳು ಬರ್ತದೆ ಅದೆಲ್ಲವನ್ನು ನಮ್ಮ ಒಳಮನಸ್ಸು ಸ್ವೀಕಾರ ಮಾಡ್ತದೆ. ಅದನ್ನು ನಾನು ಚಿತ್ತ ಅಂತ ಹೇಳಿದೆ. ಯಾವುದೇ ಒಂದು ದೃಶ್ಯವನ್ನು, ವ್ಯಕ್ತಿಯನ್ನು ಫೋಟೋ ಹೊಡ್ಕೊಳ್ತದೆ ಅಂತ. ಮುಖ್ಯವಾಗಿ ಅದು ಬಣ್ಣಗಳನ್ನು, ಆಕಾರಗಳನ್ನು, ಸ್ವರೂಪಗಳನ್ನು, ಚಿತ್ರಗಳನ್ನು ಚೆನ್ನಾಗಿ ಗ್ರಹಿಸ್ತದದು. ಅದೇ ಅಕ್ಷರಗಳನ್ನು, ಧ್ವನಿಗಳನ್ನು ಅಷ್ಟು ಅದು ಸರಿಯಾಗಿ ಗ್ರಹಿಸಲ್ಲ. ಗ್ರಹಿಸ್ಬೋದು, ಗ್ರಹಿಸದೇನೂ ಇರ್ಬೋದು. ನಮ್ಮ ಈ ಬಹಿರಂಗದ ಮನಸ್ಸಿದೆಯಲ್ಲ, ಇದು ಅಕ್ಷರನೂ ಗಮನಿಸುತ್ತೆ, ಶಬ್ದವನ್ನು ಗಮನಿಸುತ್ತೆ, ರೂಪವನ್ನು ಗಮನಿಸುತ್ತೆ, ನಿರೂಪವನ್ನು ಗಮನಿಸುತ್ತೆ. ಯಾವುದು? ಹೊರಮನಸ್ಸು. ಒಳಮನಸ್ಸಿದೆಯಲ್ಲ, ಒಳಮನಸ್ಸಿಗೆ ನಿರೂಪವನ್ನು ಮತ್ತು ನಿರಾಕಾರವನ್ನು ಅಷ್ಟು ಸುಲಭದಲ್ಲಿ ಅದಕ್ಕೆ ಗ್ರಹಿಸ್ಲಿಕ್ಕಾಗಲ್ಲ. ಗ್ರಹಿಸುತ್ತೆ ಅದನ್ನು ಕೂಡ,
ಆದರೆ ಅದು ಒಂದು ಸಮಗ್ರ ಅನುಭವ ಆದಾಗ ಅದು ಗ್ರಹಿಸುವ ಸ್ವರೂಪವೇ ಬೇರೆ. ಆದರೆ ಈಗ ಅಕ್ಷರ ಬರೆದಿರ್ತೀವಿ, ಲೆಕ್ಕ ಬರೆದಿರ್ತೀವಿ, ವಾಕ್ಯಗಳನ್ನು ಬರೆದಿರ್ತೀವಿ, ಅದನ್ನು ಏನು ರಿಪೀಟ್ ಮಾಡೋ ಮನಸ್ಸು, ಹೊರ ಮನಸ್ಸು ರಿಪೀಟ್ ಮಾಡ್ಬೋದು. ಆದರೆ ಒಳ ಮನಸ್ಸು ಎಲ್ಲವನ್ನೂ ಅದು ರಿಪೀಟ್ ಇಟ್ಕೊಂಡು ಮಾಡಿರ್ತದೆ ಅಂತ ಹೇಳಕ್ಕೆ ಬರಲ್ಲ. ಅದೇ ಚಿತ್ರ, ಈಗ ಒಂದು ಮರ ಅಂತ ನೋಡಿರ್ತದೆ, ಮಾವಿನ ಮರ, ಅದು ಎಂದೂ ಮರ್ತೋಗಲ್ಲ ರೀ, ರಿಜಿಸ್ಟರ್ ಆಗಿಬಿಟ್ಟಿರ್ತದೆ. ಸೀಬೆ ಮರ, ಪೇರ್ಲ ಮರ, ನೇರಳೆ ಹಣ್ಣಿನ ಮರ, ಚಕೋತ ಮರ, ಮೋಸಂಬಿ ಮರ, ಸೇಬಿನ ಮರ, ಯಾವುದೇ ಗಿಡ ಮರಗಳಿರ್ಬೋದು, ಹೂವಿನ ಮರಗಳಿರ್ಬೋದು, ಸಂಪಿಗೆ, ಮಲ್ಲಿಗೆ, ಬಳ್ಳಿ, ಯಾವುದೇ ಚಿತ್ರ ಮತ್ತು ಬಣ್ಣ, ಅದನ್ನು ಒಮ್ಮೆ ಅದು ನೋಡ್ತು, ಅದು ರಿಜಿಸ್ಟರ್ ಆಯಿತು, ಅದು ಎಂದೂ ಅದು ಮರ್ತೋಗಲ್ಲ. ಯಾಕೆ? ಈ ನಮ್ಮ ಒಳ ಮನಸ್ಸು ಚಿತ್ತ ಏನಿದೆಯಲ್ಲ, ಈ ಫೋಟೋ ತೆಗೆದ ಮೇಲೆ ಅದು ಹೋಗುತ್ತೇನ್ರಿ? ಇರಲ್ಲ. ನಾವು ಅಳಿಸಿದ್ರು ಹೋಗ್ಬೇಕಷ್ಟೇ, ಅದು ಇಲ್ದಿರ ಹೋಗಲ್ಲ. ಅದು ಅಳಿಸಿದ್ರೂ ಹೋಗಲ್ಲ, ಇದ್ದೇ ಇರುತ್ತೆ. ಫೋಟೋ ಅರ್ಧ ಹಾಕ್ಬೇಕಷ್ಟೇ ಫೋಟೋನ, ಏನು ಪ್ರಿಂಟ್ ಮಾಡಿದ್ದನ್ನು, ಆ ನೆಗೆಟಿವ್ ಇದ್ದೇ ಇರುತ್ತೆ. ಹಾಗೆ ಈ ಚಿತ್ತ ಏನಿದೆಯಲ್ಲ, ಈ ಚಿತ್ರಗಳನ್ನು, ಬಣ್ಣಗಳನ್ನು ಏನು ನೋಡಿರ್ತದೆ, ಅದು ಸಾಮಾನ್ಯವಾಗಿ ಅದು ನೆನಪಿಟ್ಕೊಂಡಿರ್ತದೆ, ಮರೆಯಲ್ಲ. ಹಾಗಾದರೆ ಎಲ್ಲರೂ ನಮ್ಮ ನೆನಪಿರ್ತದ? ಇರಲ್ಲ. ಸಾವಿರಾರು ಜನ, ನೂರಾರು ಜನಗಳನ್ನು ನೋಡಿದಾಗ ಮತ್ತೆ ಆ ನೂರಾರು ಜನ ಎದುರಿಗೆ ಬಂದಾಗ ಎಲ್ಲರನ್ನು ನೆನಪಿಟ್ಕೋತೀವಿ ಅಂದ್ರೆ ಆಗಲ್ಲ. ಯಾಕಂತೇಳಿದರೆ ಎಲ್ಲವನ್ನೂ ಸಮಗ್ರವಾಗಿ ಗ್ರೂಪಲ್ಲಿ ಆದದ್ದೆಲ್ಲವನ್ನು ಅಥವಾ ಒಮ್ಮೆ ಎದುರಿಗೆ ಬಂದು ಓದದ್ದನ್ನು ಕೂಡ ಅದು ನೆನಪಿಟ್ಕೊಳ್ಳುತ್ತದೆ ಅಂದರೆ ಕೆಲವು ಸಲ ಇಟ್ಕೋಬೋದು, ಕೆಲವು ಸಲ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಯಾವಾಗ ಇಟ್ಕೋತದೆ ಮರಿದಂಗೆ ಅಂತೇಳಿದರೆ, ಈಗ ಬಹಳ ನಗ್ತೀವಿ, ಏನೋ ಒಂದು ಖುಷಿಯಾದ ಒಂದು ಸಂದರ್ಭ, ಅದು ಚೆನ್ನಾಗಿ ನೆನಪಿರುತ್ತೆ. ಆಮೇಲೆ ಅಳೋದು ಮಾಡಿರ್ತೀವಿ, ನೆನಪಿರುತ್ತದೆ. ಅಂದ್ರೇನು? ಯಾವುದೇ ಒಂದು ಭಾವಾವೇಗ, ಎಮೋಷನ್, ಭಾವ ತೀವ್ರತೆ ಏನಿರ್ತದಲ್ಲ, ಅದು ರಿಜಿಸ್ಟರ್ ಆಗಿಬಿಡುತ್ತೆ, ಅದು ಮರೆತು ಹೋಗೋದಿಲ್ಲ. ಭಾವ ತೀವ್ರತೆ ಅಲ್ಲದ ಚಿತ್ರಗಳು, ಅದು ನಾವು ನೋಡಿದ್ರೂ ಕೆಲವು ಸಲ ಮರೆತು ಹೋಗ್ಬೋದು, ಬಹಳ ಕಾಲವಾದ ಮೇಲೆ. ಮತ್ತೆ ಬಹಳ ಬೇರೆ ಬೇರೆ ಕಾಲದ ಸಂದರ್ಭದೊಳಗೆ ಅಂಥದ್ದು ಮರೆತು ಹೋಗ್ಬೋದು, ಆದರೆ ತಕ್ಷಣ ಮರೆತು ಹೋಗಲ್ಲ. ಅಂದ್ರೇನು? ಇದುವರೆಗೆ ಒಳ ಮನಸ್ಸು ಮತ್ತು ಹೊರ ಮನಸ್ಸು, ಹೊರ ಮನಸ್ಸಿನ ಲಕ್ಷಣ, ಒಳ ಮನಸ್ಸಿನ ಲಕ್ಷಣ ಮತ್ತು ಸ್ವರೂಪ, ನೆನಪುಗಳು ಮತ್ತು ಒಳ ಮನಸ್ಸುಗಳು, ಪಂಚೇಂದ್ರಿಯ ಸಂಬಂಧಗಳು ಮತ್ತು ಮನಸ್ಸು, ಇವುಗಳನ್ನು ಒಂದು ಸ್ಥೂಲವಾಗಿ ಒಂದು ಸ್ವಲ್ಪವನ್ನು ಪರಿಚಯ ಮಾಡಿದ್ದೇನೆ. ಈಗ ವಿಶೇಷವಾಗಿ ಒಳ ಮನಸ್ಸಿನ ಗ್ರಹಿಕೆಗಳಿದೆಯಲ್ಲ, ಅಂದ್ರೇನು? ನಮ್ಮ ಚಿತ್ತದ ಗ್ರಹಿಕೆ, ಅದು ಎಮೋಷನ್ಸ್, ಭಾವ ತೀವ್ರತೆಗಳನ್ನು. ಈಗ ಒಬ್ಬ ಕವಿ ಸೂರ್ಯೋದಯವನ್ನು, ಸೂರ್ಯಾಸ್ತವನ್ನು ನೋಡ್ತಾನೆ. ಸೂರ್ಯೋದಯವನ್ನು ನೋಡಿದ ಕೂಡಲೇ ಆ ಹುಣ್ಣಿಮೆ ಬೆಳದಿಂಗಳನ್ನು ನೋಡ್ತಾನೆ. ಅಂದ್ರೇನು? ಆ ಉದ್ಗಾರ ಏನು ಬರ್ತದಲ್ಲ, ನೋಟ ಏನಿರ್ತದಲ್ಲ, ಅದು ಭಾವ ತೀವ್ರತೆಯಾಗಿ, ಕವಿತೆಯಾಗಿ ಅದು ಅಭಿವ್ಯಕ್ತಿಯನ್ನು ಪಡ್ಕೋಬೋದು ಒಬ್ಬ ಕವಿಯಲ್ಲಿ. ಅದು ಬೇಂದ್ರೆ ಅಂತ ಕವಿ ಸೂರ್ಯೋದಯವನ್ನು ಇದು ಬರೀ ಬೆಳಗಲ್ಲು ಅಣ್ಣ ಅಂತ ಹೇಳ್ತಾನೆ. ಕುವೆಂಪು ಅಂತವರು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಅಂತಾರೆ. ಏನು ಅಕ್ಕ ಮಹಾದೇವಿ ಅಂತವರು ಇಳೆಲೆಂಬೆ ಮಾವು ಮಾದಲ ಗಿಡಕ್ಕೆ ಹುಳಿ ನೀರನ್ನೆರೆದವರ ಆರಯ್ಯ ಅಂತಾರೆ. ಇದೇ ಅಕ್ಕ ಮಹಾದೇವರು ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡಿ ಆಯತ್ಯ ಉದಯಮಾನ ಹೋಯಿತ್ಯ ಅಸ್ತಮಾನ ಅಳಿದವಲ್ಲ ನಿರಲಾದ ನಿರ್ಮಿತಂಗಳೆಲ್ಲ ಕತ್ತಲೆಗವಿಯಿತ್ತು ಮೂರು ಲೋಕದೊಳಗೆ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಕ್ಕ ಮಹಾದೇವಿಯವರು ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ, ಶಿವನ ನೆನೆಯಿರೇ. ಸೂರ್ಯ ಉದಯ ಆಗಿದ್ದು, ಸೂರ್ಯ ಅಸ್ತವಾದದ್ದು ಎರಡನ್ನೂ ಪ್ರತಿನಿತ್ಯ ಗಮನಿಸ್ತಾ ಬಂದಂಥ ಅಕ್ಕಮಹಾದೇವಿಯವರು ನಮ್ಮ ಜೀವನದೊಳಗೆ ಒಂದೊಂದು ದಿನ ಕಳೆದು ಹೋಗ್ತಾ ಇದೆ, ಒಂದೊಂದು ದಿನ ನಮ್ಮ ಆಯುಷ್ಯದಲ್ಲಿ ಕಡಿಮೆ ಆಗ್ತಾ ಇದೆ, ಒಂದೊಂದು ದಿನ ನಾವು ಸಾವಿಗೆ ಮೃತ್ಯುವಿಗೆ ಹತ್ತಿರ ಆಗ್ತಾ ಇದ್ದೇವೆ, ಮನುಷ್ಯ ಜನ್ಮವನ್ನು ಅಪೂರ್ವವಾದ ರೀತಿಯಲ್ಲಿ ಪಡ್ಕೊಂಡಿದ್ದೇವೆ. ಆದ್ದರಿಂದ ಆ ವಿಶ್ವಶಕ್ತಿಯನ್ನು, ಪರಮೇಶ್ವರನ್ನ, ಆ ದೇವರನ್ನು ಸ್ಮರಣೆ ಮಾಡಿ ಆ ಅನುಗ್ರಹವನ್ನು ಪಡ್ಕೊಳ್ಳಿ ಅನ್ನತಕ್ಕಂಥ ಕಿವಿ ಮಾತನ್ನು ಅಕ್ಕ ಮಹಾದೇವರು
ಆ ಸೂರ್ಯೋದಯ ಸೂರ್ಯಾಸ್ತವನ್ನು ಗಮನಿಸಿ ಹೇಳ್ತಾರೆ. ಅದೇನಿದೆಯಲ್ಲ ಸೂರ್ಯೋದಯ ಸೂರ್ಯಾಸ್ತ, ಅದೊಂದು ಭಾವ ತೀವ್ರತೆಯ ಸ್ಪಂದನ. ಸೂರ್ಯೋದಯದ ಚಂದ ಸೂರ್ಯೋದಯವನ್ನು ನೋಡಿ, ಚಂದ ಸೂರ್ಯಾಸ್ತವನ್ನು ನೋಡಿ, ಭಾವಾಭಿವ್ಯಕ್ತಿ ಏನಾಯಿತು, ಭಾವ ತೀವ್ರತೆಯಲ್ಲಿ ಅಕ್ಕಮಹಾದೇವರಿಂದ, ಅಲ್ಲಮ ಪ್ರಭುದೇವರಿಂದ ಮತ್ತು ಬೇರೆ ಬೇರೆ ಕವಿಗಳಿಂದ ಅದು ವಿವ್ಯಕ್ತ ಆಯಿತು. ವರ್ಡ್ಸ್ವರ್ತ್ ಕೂಡ ಇಂಥ ಸೂರ್ಯೋದಯವನ್ನು ಕುರಿತು ಬರೀತಾನೆ. ಹೀಗೆ ನಮ್ಮಲ್ಲಿ ಅನೇಕ ಕವಿಗಳು ಸೂರ್ಯೋದಯವನ್ನು, ಅವೆಲ್ಲ ಏನದ ಭಾವ ತೀವ್ರತೆಯಿಂದ ಬಂದದ್ದು. ಆ ಭಾವ ತೀವ್ರತೆ ಎಲ್ಲಿದೋ ಅದು ಒಳಮನಸ್ಸಂದು. ಅದನ್ನೇ ಪ್ರತಿಭಾನ, ಪ್ರತಿಭಾಚಕ್ಷು, ಪ್ರತಿಭೆ ಅಂತ ಕರೆಯೋದು. ಹೊರಮನಸ್ಸು ನೋಡ್ತದೆ, ಆನಂದಿಸದೆ ಕಣ್ಣಿನ ಮೂಲಕ. ಆದರೆ ಒಳಮನಸ್ಸೇನಿದೆಯಲ್ಲ, ಈ ಭಾವಾಭಿವ್ಯಕ್ತಿ, ಈ ಕವಿತಾ ಶಕ್ತಿ ಅದು ಎಲ್ಲಿಂದ ಪ್ರಕಟ ಆಗ್ತದೆ ಅಂತಂದ್ರೆ ಈ ಸುಪ್ತ ಮನಸ್ಸಿನಿಂದ, ಪ್ರತಿಭೆಯಿಂದ ಪ್ರತಿ. ಸೊ ಕಲೆ, ಕೌಶಲ್ಯ, ಪ್ರತಿಭೆ ಎಲ್ಲಿಂದ ಪ್ರಕಟವಾಗ್ತದೆ ಅಂತೇಳಿದರೆ ಕವಿತಾ ಶಕ್ತಿ ಒಳಮನಸ್ಸಿನಿಂದ. ಅಂದ್ರೇನು, ಯಾವ ಸೂರ್ಯೋದಯವನ್ನು, ಯಾವ ಸೂರ್ಯಾಸ್ತವನ್ನು, ಯಾವ ಸುಂದರವಾದ ನಿಸರ್ಗವನ್ನು ನೋಡ್ತದೆ, ಅಥವಾ ಒಬ್ಬ ಯಾರೋ ಬಹಳ ಸುಂದರವಾಗಿ ಹಾಡ್ತಾರೆ, ಒಂದು ವಚನ ಇರ್ಬೋದು, ಕವಿತಾ ಇರ್ಬೋದು, ಏನೋ ಆ ಇಂಪಾದ ಕಂಠ, ಸೊಗಸಾದ ಗಾಯನ, ಅಥವಾ ಕೋಗಿಲೆ ಕುಹು ಕುಹು ಅಂತದ, ಆಗೆಲ್ಲ ಏನಾಗ್ತದೆ, ಅದಕ್ಕೆ ಭಾವಾಭಿವ್ಯಕ್ತಿ ಎಲ್ಲಿಂದ ಬರ್ತದೆ, ಒಳಮನಸ್ಸಿನಿಂದ ಬರ್ತದೆ. ಹೊರಮನಸ್ಸು ಕಿವಿಯ ಮೂಲಕ ಕೇಳ್ತದೆ, ಕಣ್ಣಿನ ಮೂಲಕ ಗ್ರಹಿಸ್ತದೆ. ಆದರೆ ಆ ಭಾವಾಭಿವ್ಯಕ್ತಿಯ, ಭಾವದ ಆನಂದವನ್ನು ಅನುಭವಿಸೋದು ಯಾವುದಪ್ಪ ಅಂತೇಳಿದರೆ ನಮ್ಮ ಒಳಮನಸ್ಸು. ಭಾವ ತೀವ್ರತೆಗೆ ಹೋಗೋದು, ಶೋಕ ಇರ್ಬೋದು, ಸಂತೋಷ ಇರ್ಬೋದು, ಯಾವುದೇ ಇರ್ಬೋದು, ಇವೆಲ್ಲವನ್ನು ಅನುಭವಿಸೋದು ಯಾವುದು, ನಮ್ಮ ಒಳಮನಸ್ಸು. ಹೊರಮನಸ್ಸು ಗ್ರಹಿಸ್ತದೆ, ಗ್ರಹಿಸಲ್ಲ ಅಂತ ಅಲ್ಲ, ಆದರೆ ಅದು ಒಂದು ರೀತಿಯಲ್ಲಿ ಅಂತಃಕರಣದಿಂದ ಬರ್ತದೆ. ನಮಗೆ ಆತ್ಮೀಯರಾದವರು ಸಿಕ್ಕಾಗ ಬಹಳ ಸಂತೋಷ ಆಗ್ತದೆ. ಬಹಳ ಅಪೂರ್ವವಾದ ಸಾಧನೆಯನ್ನು ಮಾಡಿದಾಗ ಬಹಳ ಸಂತೋಷ ಆಗ್ತದೆ. ಬಹಳ ಜ್ಞಾನದ ಕ್ಷಿತಿಜ ವಿಸ್ತರಿಸಿದಾಗ, ಈಗ ಚಂದ್ರಲೋಕದಲ್ಲಿ ನಮ್ಮಲ್ಲಿ ಉಡಾವಣೆ ಮಾಡಿದಂಥ ಇನ್ಸಾಟು ಅಲ್ಲೋಗಿ ಲ್ಯಾಂಡ್ ಆಯಿತು, ಅದನ್ನು ನೋಡಿದಾಗ ಬಹಳ ಆನಂದ ಸಂತೋಷ ಆಗ್ತದೆ. ಮತ್ತು ಅಲ್ಲಿಂದ ಈ ಭೂಮಿಯ ಫೋಟೋವನ್ನು ತೆಗೆದು ಕಳಿಸಿದಾಗ ಈ ಭೂಮಿ ಆ ಚಂದ್ರನ ಹತ್ತಿರ ಹೇಗೆ ಬರ್ತಾ ಇದೆ ಅನ್ನೋದನ್ನು ನೋಡಿದಾಗ, ಸೂರ್ಯನ ಸುತ್ತುವಾಗ ಚಂದ್ರನ ಭೂಮಿ ತನ್ನ ವರ್ತುಲದಲ್ಲಿ ಚಂದ್ರನ ಸಮೀಪ ಹೇಗೆ ಹಾದು ಹೋಗ್ತಾ ಇದೆ ಅನ್ನೋದನ್ನು ಚಂದ್ರನ ಮೇಲಿಂದ ಫೋಟೋ ಹೊಡೆದಾಗ ನಮಗೆ ನೋಡಿದಾಗ ಬಹಳ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಯಾಕೆಂದರೆ ಇವೆಲ್ಲ ಅಪೂರ್ವವಾದ ಕ್ಷಣಗಳು. ಇದನ್ನೆಲ್ಲ ನಮ್ಮ ಕಣ್ಣೇ ನೋಡ್ತದೆ, ಹೊರಮನಸ್ಸು ನೋಡ್ತದೆ. ಆದರೆ ಆ ಭಾವ ತೀವ್ರತೆಯ ಸಂತೋಷವನ್ನು, ಆನಂದವನ್ನು ಅನುಭವಿಸೋದು ಯಾವುದು, ಒಳಮನಸ್ಸು. ಈಗ ನಿಮಗೆ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ, ಒಳಮನಸ್ಸಿನ ಕೆಲಸಗಳೇನು, ಹೊರಮನಸ್ಸಿನ ಕೆಲಸಗಳೇನು. ಒಳಮನಸ್ಸು ಮತ್ತು ಹೊರಮನಸ್ಸು ಯಾವಾಗಲೂ ಯಾಕೆ ಜಾಗೃತವಾಗಿರ್ತವೆ? ಈ ಒಳಮನಸ್ಸು ಮತ್ತು ಹೊರಮನಸ್ಸನ್ನು ನಾ ಧ್ಯಾನ ಮಾಡ್ತೀನಿ, ನೀನು ನಿಂತಲ್ಲೇ ನಿಂತುಬಿಡು ಅಂತ ನನ್ನ ಮನಸ್ಸು ನಿಲ್ಲಲ್ಲ, ಅದು ಕೇಳಲ್ಲ, ಅದು ಹರಿದಾಡ್ತದೆ ಅಂತ ಹೇಳ್ತೀವಲ್ಲ, ಅದು ಹರಿದಾಡ್ತದೆ ಅಂತ ಹೇಳೋದು ನಮ್ಮ ತಪ್ಪು. ಅದು ತನ್ನ ಅಡ್ಮಿನಿಸ್ಟ್ರೇಷನ್ ವರ್ಕನ್ನು ನಮ್ಮ ಮನಸ್ಸು ಮಾಡ್ತಾ ಇರುತ್ತೆ, ನಮ್ಮ ಒಳ ಮನಸ್ಸು ಕೂಡ ಮಾಡ್ತಾ ಇರ್ತದೆ. ಯಾಕೆ, ನಾವು ಎಲ್ಲಿವರೆಗೆ ಜೀವಂತ ಇರ್ತೇವೆ ಅಲ್ಲಿಯವರೆಗೆ ಅವು ಆ ಕಾರ್ಯಗಳನ್ನು ಮಾಡಲೇಬೇಕು. ಮಾಡೋದರಿಂದಲೇ ನಾವು ಜೀವಂತವಾಗಿರೋದು ಮತ್ತು ದಿನೇ ದಿನೇ ನಮ್ಮ ಚಟುವಟಿಕೆಯು ಕ್ರಿಯಾಶೀಲವಾಗೋದು ಮತ್ತು ಮನುಷ್ಯ ಸಂಬಂಧಗಳು ಮಧುರವಾಗಿರೋದು. ಅವುಗಳನ್ನು ನಿಲ್ಲಿಸಲಿಕ್ಕೆ ಬರಲ್ಲ. ಇಷ್ಟೆಲ್ಲ ನಾನು ಮತ್ತೆ ಮತ್ತೆ ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಮನಸ್ಸು ಹರಿದಾಡ್ತಿರಬೇಕು, ಅದೇ ಜೀವಂತಿಕೆ. ಒಳಮನಸ್ಸು ಅಷ್ಟೇ, ತನ್ನ ಕಾರ್ಯಶೀಲ ಚಟುವಟಿಕೆಯನ್ನು ಪ್ರತಿಕ್ಷಣ ಅದು ನಡೆಸ್ತಾ ಇರಬೇಕು. ಯಾಕೆ ಅಂದರೆ ಪ್ರತಿ ಕ್ಷಣ ಪ್ರತಿ ಗಳಿಗೆ ನಮ್ಮ ಬದುಕು, ನಮ್ಮ ಜೀವನ ಏನು ಅನ್ನೋದನ್ನು ಅವು ಇವೆರಡೂ ಅನುಭವಿಸ್ತಾ ಇರ್ತವೆ, ಅವೆರಡೂ ಗಮನಿಸ್ತಾ ಇರ್ತವೆ. ಅವನು ಗಮನಿಸಬೇಡ ಅನ್ನೋದು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ನಾವು ಎಲ್ಲಿವರೆಗೆ ಜೀವಂತವಾಗಿರುತ್ತೇವೆ, ಎಲ್ಲಿವರೆಗೆ ನಾವು ಚೈತನ್ಯಶೀಲರಾಗಿರ್ತೇವೆ, ಅಲ್ಲಿಯವರೆಗೆ ಈ ಹೊರಮನಸ್ಸು ಮತ್ತು ಒಳಮನಸ್ಸು ಅಂದರೆ ಈ ಮೈಂಡ್ ಮತ್ತು ಚಿತ್ತ. ಈಗ ಮೈಂಡ್ಗೆ ಏನಂತೀನಿ, ಮನಸ್ಸು ಅಂತೀನಿ.
ಕಾನ್ಷಿಯಸ್ನೆಸ್ ಅಂತೀನಿ. ಒಳ ಮನಸ್ಸು ಏನಂತೀನಿ? ಚಿತ್ತ ಅಂತೀನಿ, ಸುಪ್ತ ಮನಸ್ಸು ಅಂತೀನಿ. ಸೊ ಈ ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಮತ್ತು ಚಿತ್ತ ಇವು ತಮ್ಮ ಕಾರ್ಯಗಳನ್ನು ನಡೆಸ್ತಾನೆ ಇರಬೇಕು. ನಾವು ಧ್ಯಾನ ಮಾಡಬೇಕಾದರೂ ಕೂಡ ಅವು ನಡೆಸಬೇಕು. ಈ ಧ್ಯಾನ ಮಾಡಿದಾಗ ನಮಗೇನು ಒಂದು ಅನುಭೂತಿ ಆಗುತ್ತಲ್ಲ, ಆ ಅನುಭೂತಿಯನ್ನು ಅನುಭವಿಸೋದು ಈ ಹೊರ ಮನಸ್ಸು ಒಳ ಮನಸ್ಸನ್ನೇ. ಅವೇನೆಲ್ಲ ಮಾಡಿದ್ರೂ ನಮಗೆ ಧ್ಯಾನ ಮಾಡಿದಾಗ ಧ್ಯಾನದ ಒಂದು ಅನುಭೂತಿ ನಮಗೆ ಆ ಕ್ಷಣ ನಾವು ಎಷ್ಟೇ ಹೊತ್ತು ಮಾಡಲಿ ಅದಾಗತ್ತೆ. 1 ನಿಮಿಷ ಮಾಡಿ, ಅರ್ಧ ನಿಮಿಷ ಮಾಡಿ, 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ನಾವು ಎಷ್ಟೇ ನಿಮಿಷ ಮಾಡಲಿ ಆ ಅನುಭೂತಿ ಹೊರ ಮನಸ್ಸಿಗೂ ಆಗುತ್ತೆ, ಒಳ ಮನಸ್ಸಿಗೂ ಆಗುತ್ತೆ. ಅದರ ಶೇಕಡಾವಾರು ಪ್ರಮಾಣ ಕಡಿಮೆ ಇರ್ಬೋದು. ಕೆಲವು ಸಲ 100 ಇರ್ಬೋದು, ಕೆಲವು ಸಲ ಶೇಕಡ 1 ಇರ್ಬೋದು, ಕೆಲವು ಸಲ ಏನೂ ಇಲ್ಲದೇ ಇರ್ಬೋದು. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಮ್ಮ ಮನಸ್ಸು ಕಾರ್ಯನಿರ್ವಹಣೆ ಮಾಡ್ತಾನೆ ಇರಬೇಕು, ನಮ್ಮ ಚಿತ್ತ ಕಾರ್ಯನಿರ್ವಹಣೆ ಮಾಡ್ತಾನೆ ಇರಬೇಕು. ಆದ್ದರಿಂದ ಇಷ್ಟೆಲ್ಲ ಯಾಕೆ ವಿವರಣೆಯನ್ನು ಕೊಟ್ಟೆ ಅಂಥೇಳಿದರೆ, ಧ್ಯಾನ ಮಾಡುವಾಗ ನನ್ನ ಮನಸ್ಸು ನಿಲ್ಲಲ್ಲ, ಇನ್ನು ಮುಂದೆ ಯಾರೂ ಕಂಪ್ಲೇಂಟ್ ಮಾಡಬೇಡಿ, ನನ್ನ ಮನಸ್ಸು ಸಂಚಾರ ಹೋಗ್ತದೆ ಕಂಪ್ಲೇಂಟ್ ಮಾಡಬೇಡಿ. ಒಳ ಮನಸ್ಸು ಮತ್ತು ಹೊರ ಮನಸ್ಸಿನ ಕಾರ್ಯನಿರ್ವಹಣೆಯನ್ನು ಇದುವರೆಗೆ ನಿಮ್ಮ ಗಮನಕ್ಕೆ ಬಂದಿದ್ದೇನೆ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಶೇರ್ ಮಾಡುವುದರ ಮೂಲಕ ಈ ವಿಡಿಯೋಗಳನ್ನು 10 ಜನಕ್ಕೆ 20 ಜನಕ್ಕೆ ಕಳಿಸಿ.